ಈಗ ಬಾಂಡ್ ಮೇಲೆ ಮನೆ ತೊಗೊಂಡಾರ, ಅವ್ರ ಕಡೆ ಪಾಪ ಒಂದು 20-30 ಸೈಟ್ ಇರ್ತೈತಿ, ಅಷ್ಟು ಒಂದು 5-6 ಲಕ್ಷ ರೂಪಾಯಿ ಇರ್ತೈತೆ ಅವ್ರ ಕಡೆ. ಹತ್ರದಲ್ಲಿ ಒಂದು ಸಣ್ಣ ಮನೆ ಕಟ್ಟೆ ಇರಾಕತ್ತಾರೋ, ಅದು ನಾವು ಇಲ್ಲಿಗಲ್ ಹೇಳ್ತೀವಿ, ಪರ್ಮಿಷನ್ ಇಲ್ಲದ್ರೆ ಹೇಳ್ತೀವಿ. ಇಂಥ ಬೆಳಗಾವದಲ್ಲಿ ಒಂದು 20-30-40 ಸಾವಿರ ಮನೆ ಇರಬೇಕು. ಭಾಳ ಮಂದಿ ಮಾಡೋಕತ್ತಾರ. ಈ ಎಷ್ಟೇ ಯಾವಾಗ ಚಾಲೂ ಆಗಿದೆ, ಯಾರ್ದು ರಿಜಿಸ್ಟರ್ ಇದೆ ಅವ್ರಿಗೆಲ್ಲ ಈಗ ಆಸ್ತಿ ಆಗ್ತಾಯಿದೆ. ಬಾಂಡ್ ಮೇಲೆ ಯಾವ್ದಿದೆ ಅದು ಆಗ್ತಾಯಿಲ್ಲ. ನಮ್ಮ ಬೆಳಕೆ ಇತ್ತು. ಮತ್ತು ನಾನು ನಮ್ಮ ಜಿಲ್ಲಾ ಸಚಿವರಿಗೆ ಮಾತಾಡಿದ ಮೇಲೆ ಅವ್ರು ಹೇಳಿದ್ರು, ತಾವು UD ಸಚಿವರ ಜೊತೆ ಮಾತಾಡಿ ನಾನು ಹೇಳ್ತೀನಿ, ಮತ್ತು ಮುಖ್ಯಮಂತ್ರಿ ಇರ್ತಾರೋ ಅವಳಿಗೆ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂದರೆ ಅದು ಅಡ್ವೈಸ್ ಕೊಟ್ಟಿದ್ರು ಅವರು. ನಾ UD ಸಚಿವ ಸಾಹೇಬ್ಗೆ ಮಾತಾಡಿ ಹೇಳಿದ್ದು, ಹಿಂಗೆ ಪರಿಸ್ಥಿತಿ ಇದೆ, ಅಟ್ಲೀಸ್ಟ್ ಯಾರ ಕಡೆ ಎಲೆಕ್ಟ್ರಿಸಿಟಿ ಬಿಲ್ ಇದೆ, ಪವರ್ ಕನೆಕ್ಷನ್ ಯಾರ ಕಡೆ ಇದೆ, ಯಾರ ಕಡೆ ವಾಟರ್ ಕನೆಕ್ಷನ್ ಇದೆ, ಅದು ಮನೆಗೆ ತಾವು ರೆಗ್ಯುಲರೈಸ್ ಮಾಡಿ ಅವ್ರಿಗೇನು ESನ ಮಾಡಿಕೊಡಿ ಅಂತ. ಅದು ಈಗ ಬೃಹತ್ ಬೆಳಗಾವಿ ಈ ವಿಷಯ ನಮ್ಮ ಬುಡ ಹಂತದಲ್ಲಿ ಇಲ್ಲ, ಅದು ಕ್ಯಾಬಿನೆಟ್ ಹಂತದಲ್ಲಿ ಇರೋದರಿಂದ ಮಾನ್ಯ ಸಚಿವರೇ ಅದರ ಬಗ್ಗೆ ಅಧಿಕೃತವಾಗಿ ಮಾತಾಡ್ತಾರೆ. ಅಲ್ಲ, ಮುಂದಾಲೋಚನೆ ಇಟ್ಕೊಂಡು ಸರ್ಕಾರ ಪ್ಲ್ಯಾನ್ ಮಾಡೋಕ್ಕೆ ಹೇಳ್ತಾರೆ. ಆ ಪ್ಲ್ಯಾನ್ ಮಾಡ್ತಕ್ಕಂಥ ವ್ಯವಸ್ಥೆ ಬುಡದಾಗಿರುತ್ತೆ. ಆ ವ್ಯವಸ್ಥೆಯನ್ನು ಪ್ಲ್ಯಾನ್ ಮಾಡಿ ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ. ಅದು ಸರ್ಕಾರ ಅದಕ್ಕೆ ಅನುಮೋದನೆ ಅಥವಾ ಅದರಲ್ಲಿ ಮತ್ತೆ ಪರಿಷ್ಕರಣೆ ಏನು ಮಾಡಬೇಕು ಅನ್ನೋದನ್ನು ಮತ್ತು ಸೂಚನೆಗಳನ್ನು ಕೊಡ್ತಕ್ಕಂಥ, ಆಮೇಲೆ ಡಿಸ್ಕಷನಿಗೆ ಬಂದು ಮತ್ತು ಅದರಲ್ಲಿ ಏನಾರೇ ಬದಲಾವಣೆಗಳಿದ್ರೆ ಆ ಬದಲಾವಣೆಗಳನ್ನು ಕೂಡ ಮಾಡಿ ಆಮೇಲೆ ಅಂತಿಮ ಸ್ವರೂಪ ಅದಕ್ಕೆ ಬರುತ್ತೆ. ಇಲ್ಲ ಯಾರಿಗೂ ಎಲ್ಲೇ ಮಾಡೋಕೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಈಗ ಅದು ಎಲ್ಲ ಅಗ್ರಿಕಲ್ಚರ್ ಝೋನತ್ತಾಗಿದೆ. ಈ ನಾವು ತೊಗೊಂಡ್ಮೇಲೆ ಅದನ್ನು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿಕೊಂಡು ತಮ್ಗೆ ಯಾವ ಉದ್ದೇಶಕ್ಕೆ ಬೇಕಲ್ಲ ಅದನ್ನ ಇಲ್ಲಿ ಮೀಟಿಂಗ್ನಾಗ ಇಟ್ಟು ಆಮೇಲೆ ಗೌರ್ಮೆಂಟ್ ಕಳಿಸಿ ಅಪ್ರೂವಲ್ ಆದ ನಂತರ ಏನೇ ಮಾಡ್ಕೋಬೋದು, ಯಾವುದನ್ನು ಸ್ಟಾಪ್ ಮಾಡಲ್ಲ. ಈಗ ಬುಡಾದು ಲೇಔಟ್ ಆಗಿದ್ದು, ಇನ್ನೇನು ಲೇಔಟ್ ಆಗಿಲ್ಲ, ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡುವಂಥ ಪ್ರಕ್ರಿಯೆ ಪೂರ್ಣ ಆಗಿದೆಯೋ ಇಲ್ವೋ? ಆಗಿದೆ. ರಾಮತೀರ್ಥ ನಗರ್ ಮತ್ತು ಎಲ್ಲ ಲೇಔಟ್ಗಳು ಕಾರ್ಪೊರೇಷನ್ಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಈಗ ಇಟ್ ಈಸ್ ದೇರ್ ಲುಕ್ಔಟ್. ಈಗ ರಾಮತೀರ್ಥ ನಗರದ್ದು ಕೂಡ 2024-25 ಅದರವರೆಗೆ ಅವರು ಟ್ಯಾಕ್ಸ್ ನಮ್ಗೆ ಕಟ್ತಾ ಇದ್ರು. ಅದರ 2025-26ರಿಂದ ಕಾರ್ಪೊರೇಷನ್ಗೆ ಅವರು ಟ್ಯಾಕ್ಸ್ ಕಟ್ಟಬೇಕು. ನಮ್ಗೆ